ನೋಡಿ ನನಗೆ ಇಷ್ಟು ಹುಷಾರಿಲ್ಲ ಅನ್ನೋದನ್ನೇ ಅಷ್ಟು ಪಾಸಿಟಿವ್ ಆಗಿ ಹೇಳ್ತೀರಾ ನೀವು. ನಿಮ್ಮ ಮನೆ ಒಳಗೆ ಬಂದಾಗಲೂ ಕೂಡ ನಮ್ಗೆ ಅಷ್ಟೇ ಪಾಸಿಟಿವ್ ಅಂತ ಅನಿಸ್ತು. 20 ವರ್ಷಗಳ ಹಿಂದೆ ಕಟ್ಟಿದಂಥ ಮನೆ ಒಂಥರ ತುಂಬ ಡಿಫ್ರೆಂಟ್ ಆಗಿದೆ ಸರ್. ಈ ಮನೆಯ ಬಗ್ಗೆ ನಿಮ್ಗಿರುವಂಥ ಪ್ರೀತಿಯ ಬಗ್ಗೆ ಹೀಗೆ ಕಟ್ಟಿಸ್ಬೇಕು, ಹೀಗೆ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ರಿ? ನಾನು ಹಳ್ಳಿಲಿದ್ದವನಲ್ಲ, ಮಣ್ಣಿನ ಮನೆ ಒಳಗೂ ಕೂಡ ಅಂಕಣದ ಮನೆ ಇರೋದು, ಜಗಲಿ ಇರೋದು, ಊರವರೆಲ್ಲ ಬಂದು ಕೂತ್ಕೊಂಡು ಮಾತಾಡೋರು, ನಮ್ಮ ತಾಯಿ ಲೀಡರ್ಶಿಪ್ ತೊಗೊಂಡು ಅವರು ಇವರು ಮಾತಾಡೋದು, ಅಂದರೆ ಮಳೆ ಸೋರ್ತಿರೋದು, ಅದು ಸರ್ ಮಾಡ್ತಕ್ಕಂಥದ್ದೆಲ್ಲ ಇತ್ತು. ಅದು ನಾವು ಅವತ್ತು ಕನಸು ಕಂಡ್ರಲ್ಲ, ಅದು ಮನೆ ಕಟ್ಟಿಸ್ತೀನಿ, ಹಿಂಗೆ ಹೋಗ್ತೀನಿ, ಬೆಂಗಳೂರಿನಲ್ಲಿ ಇರ್ತೀನಿ ಅಂತ. ಕಾಲಕ್ಕೆ ಅದೇನೋ ಬದಲಾವಣೆ ಆಗ್ತು, ನುಗ್ಗದೋ ಬಂದು. ಆವಾಗ ಒಂದು ಕನಸು ನನ್ನ ಮನಸ್ಸಿನಲ್ಲಿದ್ದಿದ್ದು, ಬೆಂಗಳೂರಿನಲ್ಲಿರಲಿ ಯಾವುದಾದ್ರೂ ಇರಲಿ ನನ್ನ ಸ್ವರ್ಗವನ್ನು ನನಗೆ ಅನ್ನಿಸ್ದಾಗೆ ಮಾಡ್ಕೋಬೇಕಲ್ವ. ಹಾಗಾಗಿ ನಾನು ಹುಟ್ಟಿದ ಬೆಳೆದು ಆ ಮಣ್ಣಿನ ವಾಸನೆ ಬರೋ ಥರದಲ್ಲಿ, ಸೊಗಡಿರೋ ಥರದಲ್ಲಿ ಮನೆ ಕಟ್ಸ್ಕೊಳ್ಳೋಣ, ಸ್ವಲ್ಪ ಶ್ರೀಮಂತವಾಗ್ಬೋದು ಅನುಕೂಲ ಇರೋದ್ರಿಂದ ಅಂತ ಹೇಳಿ ನಾನು ನನ್ನ ಹೆಂಡತಿ ಪ್ರೀತಿಸಿ ತೊಟ್ಟಿ ಮನೆಯನ್ನು. ಇದರಲ್ಲಿ ಮಳೆ ಬರುತ್ತೆ, ಗಾಳಿ ಬರುತ್ತೆ, ಬಿಸಿಲು ಬರುತ್ತೆ, ನೋಡೋದಕ್ಕೆ ಚೆನ್ನಾಗಿದೆ, ವೆಂಟಿಲೇಷನ್ ಬೇಕಾಗಿಲ್ಲ, ಹಿಂಗೆ ಕುಂತ್ಕೊಂಡು ಹರಟೆ ಹೊಡ್ಬೋದು. ಇವೆಲ್ಲ ಕಲ್ಲು ಮಾಮೂಲಿ ದುಡ್ಡು, ಏನು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿರುವಂಥವಲ್ಲ. ಈ ಕಂಬುಗಳೆಲ್ಲೋ ಬಿದ್ದೋದ ಮನೆ ಕಂಬುಗಳು, ಈ ಗಂಟೆ ಪಂಟೆ ಎಲ್ಲೆಲ್ಲೋ ಸಿಕ್ಕಿದ ಕಡೆ ತೊಗೊಂಬಂದಿರೋಂಥವು. ಆಮೇಲೆ ಅದು ಫ್ಯಾನ್ ನೋಡಿ, 300 ರೂಪಾಯಿ ಫ್ಯಾನ್. ಅದು ನಿಮ್ಗೆ ಅನಿಸುತ್ತೆ, ಹಾಗೆ ಅನ್ಸೋದಿಲ್ಲ ಈ ಮನೆಯನ್ನು ನೋಡಿದಾಗ. ಆಮೇಲೆ ಇದು ಯಾವುದೋ ಒಂದು ಕಲ್ಲು, ಇದು ದೊಡ್ಡ ಗ್ರಾನೈಟು ಅಲ್ಲ ಮತ್ತು ಇದು ಅಲ್ಲ, ಮಾರ್ಬಲ್ ಅಲ್ಲ, ಕಲ್ಲದು, ಒಂದೇ ಥರದ ಕಲ್ಲು. ಅದನ್ನು ಟೀಕ್ ವುಡ್ ಫಿನಿಶ್ ಥರ ಇದೆ ಅದು. ಆಮೇಲೆ ಎಲ್ಲ ಕಡೆಯಿಂದಲೂ ನನಗೆ ಲೈಟ್ ಹಾಕ್ಕೊಳ್ಳದೆ ಇರ್ತಕ್ಕಂಥ ಸ್ಥಿತಿ ಇದೆ ಮನೆಯಲ್ಲಿ. ಆಮೇಲೆ ಎಲ್ಲೂ ನೀನು ಇಕ್ಕಟ್ಟಿಗೆ ಒಂದು 4 ಗೋಡೆ ಒಳಗೆ ಕೂತ್ಕೊಂಡು ಇಕ್ಕಟ್ಟಿಗೆ ಸಿಗಾಕೊಂಡಿದ್ದಿ ಅನ್ಸೋದು. ಎಲ್ಲಿ ಕೂತ್ರು ಇಲ್ಲಿ ದೇವ್ರ ಮನೆ ಕಾಣಿಸುತ್ತೆ ನಿನಗೆ, ಇಲ್ಲಿ ಬಾಗಿಲು ಕಾಣಿಸುತ್ತೆ, ಅಲ್ಲಿ ತೋಟ ಕಾಣಿಸುತ್ತೆ, ಆ ಕಡೆ ಗೋಡೆಯಲ್ಲಿ ಚಿತ್ರ ಇದು ಆರ್ಟ್ ಕಾಣಿಸುತ್ತೆ, ಅಡುಗೆ ಮನೆ ಕಾಣಿಸುತ್ತೆ, ಶ್ರೀಮತಿ ಏನು ಮಾಡ್ತಾರೆ ಗೊತ್ತಾಗುತ್ತೆ. ಆರ್ಟು ಈಗ ನನ್ನ ಗೋಡೆ ಎಲ್ಲ ನೋಡ್ತಿದ್ದೆ ಹೊರಗಡೆ, ಕಾಂಪೌಂಡ್, ಅದರೆಲ್ಲವೂ ಕೂಡ ಒಂದು ಕಲೆ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ಹೇಳಿ ಸರ್, ಸ್ವಲ್ಪ ಎಕ್ಸ್ಪ್ಲೇನ್. ಇನ್ನೇನಿಲ್ಲ, ನಮ್ಮ ಮನಸ್ಸಿಗೆ ಒಂದು ರೀತಿ ಇಕ್ಕಟ್ಟು ಬಿಕ್ಕಟ್ಟು ಆದಾಗ, ನಾವೇನೋ ನೋಡ್ತಿದ್ದಾಗ ದೃಶ್ಯಕ್ಕೆ ಬಂದಾಗಲೂ ಕೂಡ ಅದು ದೌರ್ಜನ್ಯವಾಗಿ ನಮಗೇನೋ ಕಾಣಿಸ್ಬಾರ್ದು ಒಂಥರ ಕೆಟ್ಟದಾಗಿ. ಅದು ಮನಸ್ಸಿಗೆ ನನಗೆ ಸಂಬಂಧಪಟ್ಟಿದ್ದೇ ಇದ್ದಾಗ ಏನಾಗುತ್ತೆ, ತೃಪ್ತಿ ಸಿಗುತ್ತೆ. ನಾಟಕ ಆಡ್ತೀನಿ ನಾನು, ನಾಟಕದಿದೆ, ಅದು ಸಂಗೀತ ಇದೆ, ಕಚೇರಿ ಇದೆ. ಅದ್ರ ಬದಲಲ್ಲಿ ಯಾವುದೋ ಒಂದು ದುಶ್ಯಾಸನ ದ್ರೌಪದಿಯ ಸೀರೆ ಎಳೆಯೋ ಸೀನ್ ಚೆನ್ನಾಗಿದೆ ಫೋಟೋ ಅಂತ ಹಾಕೊಂಡ್ರೆ ಅದು ಅಸಹ್ಯವಾಗಿರುತ್ತೆ ನನಗೆ ಆ ದೃಷ್ಟಿಯಿಂದ. ಅಂತ ನಾನು ಹೇಳ್ತಿರೋದು ಉದ್ದೇಶ ಪಾಸಿಟಿವ್ ಎನರ್ಜಿನೇನು ಬೇಕು ಅಂತ ಅಂದ್ಬಿಟ್ಟು ನೋಡಿ. ಹಂಪಿದು ಯಾವುದೋ ಒಂದು ಬಿಲ್ಡಿಂಗ್, ವಿಶ್ವವಿದ್ಯಾಲಯ ಇದು. ಸೊ ಇದು ಸಾರ್ವಜನಿಕ ಕ್ಷೇತ್ರ, ವಿದ್ಯಾಭ್ಯಾಸ ಕೊಡೋ ಜಾಗ ಆಗಿದೆ. ಆಮೇಲೆ ಈ ಮನೆ ಇನ್ನೂ ಏನೋ ಮುಂದಕ್ಕಿದೆಯೇನೋ ಅಂತ ನಿಮ್ಗೆ ಅನಿಸುತ್ತೆ, ಆ ಕಡೆ ಇನ್ನೂ ಏನೋ ದೊಡ್ಡ ಮನೆನೇನೋ ಅಂತ ಅನಿಸುತ್ತೆ. ಈ ಥರದ್ದು ಪಾಸಿಟಿವ್ ಎನರ್ಜಿಗೋಸ್ಕರ ಇದು ಮಾಡ್ರಿ. ನನ್ನ ಮನೇಲಿ ನೋಡಿ ಫೋಟೋಸ್ ಹುಡುಕಿ ನೋಡೋಣ ನಂದ, ನನ್ನ ಹೆಂಡ್ತಿ ಹುಡುಕಿ ನೋಡೋಣ. ನಾವೇ ಇರುವಾಗ ಯಾಕೆ ಹಾಕೋಬೇಕು? ಫೋಟೋ ಹಾಕೊಳ್ಳೋ ಪ್ರವೃತ್ತಿ ಏನಕ್ಕೆ ಬರುತ್ತೆ ಅಂದರೆ ಹೋದ್ಮೇಲೆ ಫ್ಯಾಮಿಲಿ ಫೋಟೋ ನಾವಿದ್ರೂ ಇರುತ್ತಲ್ಲ. ತಪ್ಪು ಅಂತ ಹೇಳ್ತಿಲ್ಲಮ್ಮ, ನನಗೆ ಅಗತ್ಯನೇ ಇಲ್ಲ. ಆಮೇಲೆ ನನ್ನನ್ನು ನಾನು ಆ ಥರ ಉಂಗುರ ಹಾಕ್ಕೊಂಡು, ಒಡವೆ ಹಾಕ್ಕೊಂಡು, ಚಿನ್ನ ಮಾಡ್ಕೊಂಡು, ಬಟ್ಟೆ ಹಾಕ್ಕೊಂಡು ಹೋಗಿ ಗುರುತಿಸ್ಕೊಳ್ಳೋಕ್ಕಿಂತ ಚಂದ್ರು ಅಂತ ಗುರುತಿಸ್ಬೇಕು. ಚಂದ್ರು ಏನು ಹಾಕ್ಕೊಂಡು ಬಂದರೂ ಚಂದ್ರು ಹಾಗೆ ಕಾಣಿಸ್ಬೇಕು. ಅವನಿಗೆ ಉಂಗುರ ಇಲ್ದಿರೋ ಚಿಂತಿಲ್ಲ. ಈಗ ನನಗೆ ಬೇಕಿಲ್ಲ, ಅರ್ಧ ಚಪ್ಪಲಿ ಇದ್ರೂ ಸಾಕಾಗಿದೆ. ಆಮೇಲೆ ನನ್ನ ಇಲ್ಲಿ ಚಪ್ಪಲಿದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅಲ್ಲಿ ಗೂಡು ಕಟ್ಸಿದ್ದೀನಿ. ನಾನು ನನಗೆ ಇರಬೇಕು ಅಂತ ನಮ್ಮ ಮನೆಯವ್ರು ನಾನು ಇಷ್ಟಪಡೋದಿಲ್ಲ. ಅಂದರೆ ನಾನು ಹಿಂಗೆ ಜೋಪಣವಾಗಿದ್ದೀನಪ್ಪ, ಏನು ಬೇಡ, ಅದು ನನ್ನ ಆಸೆ. ಅವ್ರ ಆಸೆ ಏನು, ಅವು ಯಾವಕ್ಕೂ ಅಡ್ಡಿ ಬರೋದಿಲ್ಲ. ನನಗೆ ಫೋರ್ಸ್ ಮಾಡಿಬಿಟ್ಟು, ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ. ಆದರೆ ನೀವು ಮಾಡೋ ಥರದಲ್ಲಿ ಪೂಜೆ ಮಾಡಿಕೊಂಡು, ಸ್ತೋತ್ರ ಹೇಳ್ಕೊಂಡು, ಧ್ಯಾನ ಮಾಡಿಕೊಂಡು ಏನೋ ಮಾಡಿದ್ರೆ ಇದಾಗೋಗುತ್ತೆ, ಅದಾಗೋಗುತ್ತೆ ಅಂತ ನಂಬಿಕೆ ಇಲ್ಲ. ದೇವ್ರ ಗುಡಿನ ಚೂರ್ಯ ನೋಡ್ತೀನಿ, ಕೈ ಮುಗಿತೀನಿ, ಆನಂದ ಪಡ್ತೀನಿ, ಅದ್ರ ಬ್ಯೂಟಿ ನೋಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.